ಹಾಯ್ ಎಲ್ರಿಗೂ ನಮಸ್ತೆ. ಸೊ ಇವತ್ತಿನ ವಿಡಿಯೋಲಿ ನಾವು ನನ್ನ ರಿಯಲ್ ಕ್ಲೈಂಟ್ ರಿಸೆಪ್ಷನ್ ಮೇಕಪ್ ಮಾಡ್ತಾ ಇರ್ತೀವಿ. ಸೊ ನೀವು ಇವ್ರನ್ನ ಆಲ್ರೆಡಿ ನೋಡಿರ್ತೀರಾ. ಐ ಡಿಡ್ ಹರ್ ಎಂಗೇಜ್ಮೆಂಟ್ ಮೇಕಪ್ ಆಸ್ ವೆಲ್. ಟುಡೇ ಐ ಆಮ್ ಡೂಯಿಂಗ್ ಹರ್ ರಿಸೆಪ್ಷನ್ ಮೇಕಪ್. ಸಿಂಪಲ್ ಆಗಿರಲಿ ಅಷ್ಟೇ, ಏನು ಕೇಳಲ್ಲ. ಜಾಸ್ತಿ ಹೆವಿ ಮೇಕಪ್ ಮಾಡಿದ್ದಾಳೆ ಸೊ ನಾನು ಇವ್ರ ಎಂಗೇಜ್ಮೆಂಟಲ್ಲೂ ಕೂಡ ಮೇಕಪ್ ಮಾಡಿದ್ದೆ. ಆ್ಯಂಡ್ ಈ ಸರಿ ಕೂಡ ಹರ್ ಆಸ್ಕ್ ಇಸ್ ಜಸ್ಟ್ ದ ವೇ ಐ ಡೂ ಅ ನ್ಯಾಚುರಲ್ ಫಿನಿಶಿಂಗ್ ಮೇಕಪ್. ಸೊ ನಾವಿಲ್ಲಿ ಸ್ಕಿನ್ ಪ್ರೆಪ್ ಮಾಡ್ತಾ ಇದ್ದೀವಿ. ನಾನು ಆಲ್ರೆಡಿ ವೈಟಮಿನ್ ಸಿ ಸಿರಮ್ ಹಾಕಿದ್ದೀನಿ, ಲಿಟಲ್ ಬಿಟ್ ಆಫ್ ಸೆಟ್ಟಿಂಗ್ ಸ್ಪ್ರೇ, ಆ್ಯಂಡ್ ನಾನಿಲ್ಲಿ ಪೋರ್ ಫಿಲ್ಲಿಂಗ್ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ. ವೈ ಪೋರ್ ಫಿಲ್ಲಿಂಗ್ ಪ್ರೈಮರ್ ಇಸ್ ಬಿಕಾಸ್ ಅವರು ಎಂಟೈರ್ ಡೇ ರಿಸೆಪ್ಷನಲ್ಲಿ ಲೈಕ್ ಫ್ರಮ್ ಈವ್ನಿಂಗ್ 6 to ಆಲ್ಮೋಸ್ಟ್ ನೈಟ್ 12ವರೆಗೂ ಇರ್ತಾರೆ. ಸೊ ಸಿನ್ಸ್ ಶಿ ಆಸ್ಟ್ ಫಾರ್ ಅ ವೆರಿ ಸಿಂಪಲ್ ಗ್ಲ್ಯಾಮ್ ಮೇಕಪ್ ಲುಕ್, ನಾವಿಲ್ಲಿ ಕನ್ಸೀಲರ್ಸ್ನ ಯೂಸ್ ಮಾಡಿ ಕಲರ್ ಕರೆಕ್ಟ್ ಮಾಡ್ತಾ ಇದ್ದೀವಿ. ಹಿಯರ್ ಐ ಆಮ್ ಯೂಸಿಂಗ್ ಅ ಡಾರ್ಕ್ ಕನ್ಸೀಲರ್. ಡಾರ್ಕ್ ಅಂದರೆ ಅವ್ರ ಸ್ಕಿನ್ಗಿಂತ ಒಂದು 2 ಶೇಡ್ ಡಾರ್ಕರ್ ಕನ್ಸೀಲರ್ನ ಯೂಸ್ ಮಾಡ್ತಿದ್ದೀನಿ. ಸೊ ಕಲರ್ ಕರೆಕ್ಟರ್ ಯೂಸ್ ಮಾಡೋದ್ರಿಂದ ನಿಮಗೆ ಲೇಯರ್ಸ್ ಜಾಸ್ತಿ ಆಗುತ್ತೆ. ಯು ಡೂ ಅ ಕಲರ್ ಕರೆಕ್ಟರ್, ದೆನ್ ಯು ಡೂ ಅ ಕನ್ಸೀಲರ್, ದೆನ್ ಯು ಡೂ ಅ ಫೌಂಡೇಶನ್. ಸೊ ಎಕ್ಸ್ಟ್ರೀಮ್ ಕೇಸಸಲ್ಲಿ ಎಸ್, ಕಲರ್ ಕರೆಕ್ಟರ್ ಇಸ್ ರಿಯಲಿ ಇಂಪಾರ್ಟೆಂಟ್. ಬಟ್ ನೀವು ನೋಡ್ತಾ ಇರ್ಬೋದು, ಶಿ ಹ್ಯಾಸ್ ಅ ರಿಯಲಿ ನೈಸ್ ಸ್ಕಿನ್. ಇಟ್ಸ್ ಜಸ್ಟ್ ದಟ್ ಸ್ವಲ್ಪ ಟ್ಯಾನ್ ಆಗಿರೋ ಜಾಗದಲ್ಲಿ ಮಾತ್ರ ಐ ಆಮ್ ಕಲರ್ ಕರೆಕ್ಟಿಂಗ್. ಸೊ ಐ ಆಮ್ ಯೂಸಿಂಗ್ ಅ ಲೈಟ್ ಥಿನ್ ಲೇಯರ್ ಆಫ್ ಫೌಂಡೇಶನ್. ನೀವು ಕನ್ಸೀಲರಲ್ಲೇ ಕೂಡ ಪೂರ ಮೇಕಪ್ ಫಿನಿಶ್ ಮಾಡ್ಬೋದು. ಐ ಆಮ್ ಯೂಸಿಂಗ್ ಅ ಮ್ಯಾಟ್ ಫೌಂಡೇಶನ್. ಸೊ ಫೌಂಡೇಶನ್ ಬಂದು ನಾನಿಲ್ಲಿ ಲ್ಯಾನ್ಕಾಮ್ ಫೌಂಡೇಶನ್ ಯೂಸ್ ಮಾಡಿದ್ದೀನಿ, ಒನ್ ಆಫ್ ಮೈ ಫೇವ್ರೆಟ್. ಸೊ ನಾನಿಲ್ಲಿ ಕನ್ಸೀಲರ್ ಆ್ಯಸ್ ವೆಲ್ ಆಸ್ ಮೈ ಫೌಂಡೇಶನ್ನ ನಾನು ಮ್ಯಾಟ್ ಆಗಿ ಇಟ್ಟಿದ್ದೀನಿ, ಸೊ ದಟ್ ದ ಮೇಕಪ್ ಸ್ಟೇಸ್ ರಿಯಲಿ ಲಾಂಗ್ ಟೈಮ್. ನಾನಿಲ್ಲಿ ಬ್ಲೆಂಡ್ ಮಾಡಿ ಆದಮೇಲೆ ಬೋತ್ ದ ಕನ್ಸೀಲರ್ ಆ್ಯಂಡ್ ಯೋರ್ ಫೌಂಡೇಶನ್ ಐ ಆಮ್ ಅಪ್ಲೈಯಿಂಗ್ ಅ ಗುಡ್ ಅಮೌಂಟ್ ಆಫ್ ಕಾಂಪ್ಯಾಕ್ಟ್ ಪೌಡರ್. ಸೊ ಕಾಂಪ್ಯಾಕ್ಟ್ ಇಸ್ ರಿಯಲಿ ಇಂಪಾರ್ಟೆಂಟ್ ಟು ರೆಡ್ಯೂಸ್ ದ ಆಯಿಲ್ ಆಫ್ ಯರ್ ಸ್ಕಿನ್. ಸೊ ನಾನಿಲ್ಲಿ ಐ ಬೇಸಿಂದ ಸ್ಟಾರ್ಟ್ ಮಾಡ್ತಿದ್ದೀನಿ. ಐ ಆಮ್ ಯೂಸಿಂಗ್ ಅ ಪಿಂಕ್ ಐ ಬೇಸ್, ಆ್ಯಂಡ್ ಇದು ಬಂದು ಕ್ರೀಮ್ ಬೇಸ್. ನೀವು ಇದ್ರ ಬದಲು ಲಿಪ್ಸ್ಟಿಕ್ಸ್ನ ಕೂಡ ಯೂಸ್ ಮಾಡ್ಬೋದು. ಸೊ ಇವರು ಲೆಹೆಂಗಾ ಬಂದು ಇವತ್ತು ಶಿ ಇಸ್ ವೆರಿಂಗ್ ಅ ಬ್ಯೂಟಿಫುಲ್ ಲ್ಯಾವೆಂಡರ್ ಕಲರ್ ಲೆಹೆಂಗಾ. ಸೊ ನಾನಿಲ್ಲಿ ಪಿಂಕ್ಸ್ ಆ್ಯಂಡ್ ಅ ಲಾಡ್ ಆಫ್ ಪರ್ಪಲಿಶ್ ಯೂಸ್ ಮಾಡಿ ಐ ಆಮ್ ಡೂಯಿಂಗ್ ಹರ್ ಐ ಮೇಕಪ್. We have kept the skin very simple, but we have gone a little extra on the eyes. ಸೊ ನಾನಿಲ್ಲಿ ನೀವು ನೋಡ್ತಾ ಇರ್ಬೋದು, ನಾನಿಲ್ಲಿ ಒಂದು ಸಿಂಗಲ್ ಕಲರ್ ತೊಗೊಂಡು ಐ ಹ್ಯಾವ್ ಡನ್ ಹರ್ ಐಸ್. ಇಟ್ಸ್ ಅ ಡಾರ್ಕ್ ಪರ್ಪಲಿಶ್, ಮಾವ್ ಪರ್ಪಲಿಶ್ ಕೈಂಡ್ ಆಫ್ ಅ ಕಲರ್. ಸೊ ನಾನಿಲ್ಲಿ ಒಂದು ಆ್ಯಂಗ್ಯುಲರ್ ಬ್ರಷ್ ತೊಗೊಂಡು ಅವರ ಇನ್ನರ್ ಕಾರ್ನರ್ಸ್ ಆ್ಯಂಡ್ ಔಟರ್ ಕಾರ್ನರ್ಸ್ನ ಇಂಟೆನ್ಸಿಫೈ ಮಾಡಿದ್ದೀನಿ. ಇಲ್ಲಿ ನಾನು ಒಂದು ಎಂಟಿ ಬ್ರಷ್ ತೊಗೊಂಡು ಐ ಹ್ಯಾವ್ ಜಸ್ಟ್ ಕ್ಲೀನ್ಡ್ ಎವ್ರಿಥಿಂಗ್ ವೆಲ್. ನೀವಿಲ್ಲಿ ನೋಡ್ತಿರ್ಬೋದು, ಐ ಆಮ್ ಡೂಯಿಂಗ್ ಅ ನೈಸ್ ಕಟ್ ಕ್ರೀಸ್ ಬಿಕಾಸ್ ಶಿ ಹ್ಯಾವ್ ಅ ವೆರಿ ಬ್ಯೂಟಿಫುಲ್ ಆಮಂಡ್ ಐಸ್. ಇದು ಬಂದು ಫೋಟೋಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಐ ಆಮ್ ಡೂಯಿಂಗ್ ಅ ಬ್ಯೂಟಿಫುಲ್ ಕಟ್ ಕ್ರೀಸ್ ಐಸ್. ಸೊ ನಾನಿಲ್ಲಿ ಕನ್ಸೀಲರ್ನ ಯೂಸ್ ಮಾಡಿ ಐ ಆಮ್ ಕಟ್ಟಿಂಗ್ ಹರ್ ಕ್ರೀಸ್. ನೀವಿಲ್ಲಿ ನೋಡ್ತಿರ್ಬೋದು, ಐ ಆಮ್ ಡೂಯಿಂಗ್ ಇಟ್ ಓನ್ಲಿ ಅಂಟಿಲ್ ದ ಲೈಟ್ಲಿ ಮೋರ್ ದೆನ್ ಹಾಫ್ ಆಫ್ ದಿ ಲೆಡ್. ಸೊ ನಾನಿಲ್ಲಿ ಕನ್ಸೀಲರ್ ತೊಗೊಂಡು ವಿತ್ ಅನ್ ಆ್ಯಂಗ್ಯುಲರ್ ಫ್ಲಾಟ್ ಬ್ರಷ್ ಐ ಆಮ್ ಕಟ್ಟಿಂಗ್ ಹರ್ ಕ್ರೀಸ್. ಸೊ ದಿಸ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಸೊ ಕನ್ಸೀಲರ್ ಆದಮೇಲೆ ನಾನೇನು ಮಾಡ್ತಿದ್ದೀನಿ, ಸ್ವಲ್ಪ ಕಾಂಪ್ಯಾಕ್ಟ್ ಪೌಡರ್ ತೊಗೊಂಡು ಇದನ್ನು ಸೆಟ್ ಮಾಡ್ತಿದ್ದೀನಿ ಸೊ ದಟ್ ಕ್ರೀಸಸ್ ಆಗಲ್ಲ ಅಂತ. ಸೊ ಈ ಪಾರ್ಟ್ ಬಂದು ಇಸ್ ಅ ವೆರಿ ಆಪ್ಷನಲ್ ಸ್ಟೆಪ್. ಯು ಕ್ಯಾನ್ ಸ್ಕಿಪ್ ಇಟ್ ಆ್ಯಂಡ್ ಗೋ ಆ್ಯಂಡ್ ಡಿರೆಕ್ಟ್ಲಿ ವಿತ್ ದ ಐ ಶ್ಯಾಡೋ ಆ್ಯಸ್ ವೆಲ್. ಆ್ಯಂಡ್ ಆಲ್ವೇಸ್ ಕಟ್ ಕ್ರೀಸ್ ಮಾಡಿದಾಗ ಟ್ರೈ ನಾಟ್ ಟು ಯೂಸ್ ಲಿಕ್ವಿಡ್ ಕನ್ಸೀಲರ್ ಆರ್ ಲಿಕ್ವಿಡ್ ಐಲೈನರ್ ಅಂದರೆ ಶಿಮ್ಮರ್ ಐಲೈನರ್ಸ್ ಎಲ್ಲ ಆನ್ ದ ಮೇಕಪ್, ಬಿಕಾಸ್ ಆಲ್ರೆಡಿ ನೀವು ಕ್ರೀಮ್ ಕನ್ಸೀಲರ್ ಹಾಕಿರೋದ್ರಿಂದ ಅದ್ರ ಮೇಲೆ ಲಿಕ್ವಿಡ್ ವಿಲ್ ನಾಟ್ ಸಿಟ್ ಪ್ರಾಪರ್ಲಿ. ಸೊ ನೀವಿಲ್ಲಿ ನೋಡ್ತಿರ್ಬೋದು, ನಾನು ಅವರ ಕಾರ್ನರ್ಸ್ನ ಇಂಟೆನ್ಸಿಫೈ ಮಾಡ್ತಾ ಇದ್ದೀನಿ using an angular brush. Corners and a little bit of crease work is what we are doing over here. So for her eyes, I'm using a mix of pink, rose, pink kind of a color, and adru jotege I'm mixing a lavender shade. Full lavender hakadre it will not look good, and she wants something very simple. So that is why we have chosen these colors. ನೀವು ನೋಡ್ತಾ ಇರ್ಬೋದು, it is already looking so beautiful that her eyes, she have a really good eye shape, and that is just it has come out really well. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ನಾನು ಒಂದು ಫ್ಲ್ಯಾಟ್ ಬ್ರಷ್ ಯೂಸ್ ಮಾಡ್ತಾ ಇದ್ದೀನಿ. ಯು ಕ್ಯಾನ್ ಸಿ ಹರ್ ಐಸ್.
So now for the eyes, we are going to use a little bit of concealer on the corners just to clean it up. So ನೀವು ಈ ಥರ ಮಾಡೋದ್ರಿಂದ you have that beautiful eyes ka shape without any tape or anything. You basically erase whatever is extra. ಸೊ ನೀವು ಇದನ್ನು ನೀಟಾಗಿ ಬ್ಲೆಂಡ್ ಮಾಡಬೇಕು. ನೀವು ನೋಡ್ತಾ ಇರ್ಬೋದು, ಐ ಆಮ್ ಯೂಸಿಂಗ್ ಅ ವೆರಿ ಟೈನಿ ಬ್ಲೆಂಡರ್. ಸೊ ನೀವು ಇದು ಬ್ಲೆಂಡ್ ಮಾಡಿ ಆದಮೇಲೆ ಐ ಆಮ್ ಗೋಯಿಂಗ್ ಇನ್ ವಿತ್ ಹರ್ ಐಬ್ರೌಸ್. ಐ ಆಮ್ ನಾಟ್ ಗನ್ ಡೂ ಎನಿಥಿಂಗ್ ಓವರ್ ಬೋರ್ಡೆಡ್ ಬಿಕಾಸ್ ಶಿ ವಾಂಟ್ಸ್ ಇಟ್ ಟು ಬಿ ವೆರಿ ನ್ಯಾಚುರಲ್. ಸೊ ನಾನು ಅದನ್ನು ಬರೀ ಫಿಲ್ ಇನ್ ಮಾಡ್ತಾ ಇದ್ದೀನಿ ಆ್ಯಂಡ್ ಗಿವಿಂಗ್ ಇಟ್ ಅ ರಿಯಲಿ ನೈಸ್ ಶೇಪ್, ವಾಟ್ ಎವರ್ ಶೇಪ್ ದಟ್ ಶಿ ಹ್ಯಾಸ್. ನಾನು ಅದನ್ನೇ ಫಾಲೋ ಮಾಡಿ ಐ ಆಮ್ ಜಸ್ಟ್ ಗೋಯಿಂಗ್ ಟು ಫಿಲ್ ಇನ್ ಆ್ಯಂಡ್ ಗಿವ್ ಅ ಲಿಟಲ್ ಮೋರ್ ಡೆಪ್ತ್ ಫಾರ್ ಅವರ್ ಐಬ್ರೌಸ್. ನೀವಿಲ್ಲಿ ನೋಡ್ತಾ ಇರ್ಬೋದು, ಅವ್ರ ಐಬ್ರೌ ಮಾಡಿಸಿದ ಕಡೆ ಶಿ ಹ್ಯಾಡ್ ಲೈಕ್ ಮೇಡ್ ಸಮ್ ಮಿಸ್ಟೇಕ್ ಇನ್ ಅವರ್ ಐಬ್ರೌ. ಸೊ ಐ ಆಮ್ ಕರೆಕ್ಟಿಂಗ್ ದ್ಯಾಟ್ ಆಸ್ ವೆಲ್. ಸೊ ನಾನು ಇದನ್ನೇ ಸೇಮ್ ಆನ್ ದ ಅದರ್ ಸೈಡ್ ಆಲ್ಸೋ ಐ ಆಮ್ ಡೂಯಿಂಗ್. ಇದು ಮಾಡೋದ್ರಿಂದ ಏನಂದರೆ ಇಟ್ ಜಸ್ಟ್ ಬ್ರಿಂಗ್ಸ್ ಔಟ್ ದಟ್ ಬೋಲ್ಡ್ನೆಸ್. Though she have a really nice eyebrow, I'm just going to go a little bit so that it looks really nice. Spoolie help ಇಂದ ನಾನು ಇದನ್ನು ನೀಟಾಗಿ comb ಮಾಡ್ತಾ ಇದ್ದೀನಿ. Coming to lipstick, I wanted to do a nice red lipstick on her because it's her big day and why not a nice red lipstick. ಅವ್ರ ಕಾಂಪ್ಲೆಕ್ಷನ್ಗೂ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ರೆಡ್ ಲಿಪ್ಸ್ಟಿಕ್ಗೆ ಮುಂಚೆ ಐ ಆಮ್ ಯೂಸಿಂಗ್ ಮೈ ಸಿಗ್ನೇಚರ್ ಬ್ರೌನ್ ಲೈನರ್ and I'm going to go with like a brown liner. I am doing one of my signature lipsticks today. So ನಾನಿಲ್ಲಿ ಬ್ರೌನ್ ಲೈನರ್ನ ಯೂಸ್ ಮಾಡ್ತಿದ್ದೀನಿ. ಯು ಕ್ಯಾನ್ ಸಿ ಹರ್ ಲಿಪ್ಸ್ ಇಸ್ ಎಕ್ಸ್ಟ್ರೀಮ್ಲಿ ಡ್ರೈ though we hydrated it in between. Now I'm gonna go in with a little more of lip balm. I'm using a vanilla lip balm so that it just gives her a little calming effect as well. So ನಾವಿಲ್ಲಿ cream blush ಯೂಸ್ ಮಾಡ್ತಿಲ್ಲ, ನಾವು ಟಿಂಟ್ ಯೂಸ್ ಮಾಡ್ತಿದ್ದೀವಿ because you wanted it to look very very natural. I'm using it on her cheeks and a little bit of it on her chin as well. ಇದನ್ನು ನಾನು ಬ್ಲೆಂಡ್ ಮಾಡ್ತಿದ್ದೀನಿ ಯೂಸಿಂಗ್ ಅ ಬ್ಲೆಂಡರ್. ಸೊ ಬ್ಲೆಂಡರ್ ಯೂಸ್ ಮಾಡೋದ್ರಿಂದ ಕೂಡ ಯು ಗೆಟ್ ಅ ವೆರಿ ನ್ಯಾಚುರಲ್ ಫಿನಿಶಿಂಗ್ ಬಿಕಾಸ್ ಎಕ್ಸೆಸಿವ್ ಪ್ರಾಡಕ್ಟ್ನ ಬ್ಲೆಂಡರ್ ಸೋಕಪ್ ಮಾಡ್ಕೊಳ್ಳುತ್ತೆ. ಸೊ ಮೀನ್ ವೈಲ್ ಮೈ ಮಾಮ್ ಇಸ್ ಪ್ರೆಪ್ಪಿಂಗ್ ಅವರ್ ಹೇರ್ ಆ್ಯಂಡ್ ನಾವಿಲ್ಲಿ we are going with a thin liner, like a little bit of a wing liner is what we are focusing on. So ಈ ಥರ ಐ ಶೇಪ್ಸ್ ಸಿಕ್ಕಾಗ ಇಟ್ ಈಸ್ ಆಲ್ವೇಸ್ ಐ ವುಡ್ ಸೇ ಇಟ್ ಇಸ್ ಸೇಫರ್ ಟು ಗೋ ವಿತ್ ಐ ಲುಕ್ಸ್ ಲೈಕ್ ವಾಟ್ ಎವರ್ ಐ ಹ್ಯಾವ್ ಡನ್ ಹಿಯರ್, ಕಟ್ ಕ್ರೀಸ್, ಫುಲ್ ಕಟ್ ಕ್ರೀಸ್ ಆರ್ ಹಾಫ್ ಕಟ್ ಕ್ರೀಸ್. ಈವನ್ ಹೊಲೋ ಐಸ್ ಕೂಡ ಚೆನ್ನಾಗಿ ಕಾಣುತ್ತೆ, ಬಟ್ ಮೋಸ್ಟ್ಲಿ ಕಟ್ ಕ್ರೀಸಸ್ ಇಸ್ ವಾಟ್ ಐ ವಿಲ್ ಪ್ರಿಫರ್ ವೆನ್ ಯು ಹ್ಯಾವ್ ಎನ್ ಆಲ್ಮಂಡ್ ಐ ಶೇಪ್. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ನಾನು ಐ ಆಮ್ ಯೂಸಿಂಗ್ ಅನ್ ಐ ಲೈನರ್ ಬ್ರಷ್ ಆ್ಯಂಡ್ ಜಸ್ಟ್ ಗೋಯಿಂಗ್ ವಿತ್ ಲೈನರ್. ಸೊ ಒನ್ ಆಫ್ ದ ಹ್ಯಾಕ್ ಲೈನರಲ್ಲಿ ಏನಪ್ಪ ಅಂತಂದರೆ ಆಲ್ವೇಸ್ ಯೂಸ್ ಅ ಪಾಟ್ ಕಾಜಲ್ ಆ್ಯಸ್ ಅ ಲೈನರ್. ಸೊ ಈ ಥರ ಮಾಡೋದ್ರಿಂದ ದಟ್ ಈಸ್ ಗೋಯಿಂಗ್ ಟು ಸ್ಟೇ ಫಾರ್ ಅ ರಿಯಲಿ ಲಾಂಗ್ ಟೈಮ್, ಸ್ಮರ್ಜ್ ಆಗಲ್ಲ ಆ್ಯಂಡ್ ಇಟ್ ಈಸ್ ಆಲ್ಸೋ ವೆರಿ ವಾಟರ್ ಪ್ರೂಫ್. ನಾನಿಲ್ಲಿ ಮೇಬೆಲಿನ್ ಪಾಟ್ ಕಾಜಲ್ ಯೂಸ್ ಮಾಡ್ತಿದ್ದೀನಿ. I just missed taking the shot of her lash application. ನಾವಿಲ್ಲಿ ಸ್ವಲ್ಪ ಲ್ಯಾಶಸ್ ಅಪ್ಲೈ ಮಾಡಿದ್ದೀವಿ and I'm going in with a beautiful red. It's like a maroonish pinkish red. It's a mix of both red as well as pink. So it's a very nice shade and ನಾವಿಲ್ಲಿ ಆಲ್ರೆಡಿ ಲೈನರ್ ಯೂಸ್ ಮಾಡಿ ಲೈನ್ ಮಾಡಿರೋದ್ರಿಂದ ನಾನು ಅದೇ ಲೈನರ್ನ ಫಾಲೋ ಮಾಡಿ ಐ ಆಮ್ ಗೋಯಿಂಗ್ ಇನ್ ವಿತ್ ದಿಸ್ ಲಿಪ್ಸ್. ಸೊ ವಾಟ್ ಇಸ್ ಅನದರ್ ಲಿಪ್ ಕಾಂಬಿನೇಷನ್ ದಟ್ ಯು ಕ್ಯಾನ್ ಡೂ ಫಾರ್ ದಿಸ್ ಇಸ್ ಡಾರ್ಕ್ ಪಿಂಕ್. ಡಾರ್ಕ್ ಪಿಂಕ್ ಅಂದರೆ ಇಟ್ಸ್ ಲೈಕ್ ಅ ಮೆಜೆಂಟಾ ಪಿಂಕ್ ಆರ್ ಅ ರಿಯಲಿ ಡಾರ್ಕ್ ಪಿಂಕ್ ಇಸ್ ವಾಟ್ ಯು ಕ್ಯಾನ್ ಗೋ ವಿತ್ ದಿಸ್. ಸೊ ನಾನಿಲ್ಲಿ ಸೇಮ್ ಐ ಶ್ಯಾಡೋಸ್ನ ಯೂಸ್ ಮಾಡಿ ಐ ಆಮ್ ಗಿವಿಂಗ್ ಅ ಲಿಟಲ್ ಡೆಪ್ತ್ ಆನ್ ಹರ್ ಲೋವರ್ ಲ್ಯಾಶ್ ಲೈನ್. So this I am sealing it with setting spray and this is the final look, you guys. It is her natural hairs. We have just given it curls and the makeup looks so amazing. I hope ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ. Make sure you subscribe to my YouTube channel.